ಜೈ ಶ್ರೀರಾಮ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ನಾವು ಸಹ ಚೆನ್ನಾಗಿದ್ದೇವೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗು ನಾವು ಮೂಡುಬಿದ್ರೆ ಗಣಪತಿ ವಿಸರ್ಜನೆ ಮೆರವಣಿಗೆ ಆಗಿರುತ್ತೆ. ನಾವು ಅದನ್ನು ನೋಡ್ಲಿಕ್ಕೆ ಹೋಗಿದ್ವಿ. ಅದಾಗಿರುತ್ತೆ ಇವತ್ತಿನ ವ್ಲಾಗು. ನಾನು ಸ್ವಲ್ಪ ಹಾಗೆ ವಿಡಿಯೋ ಹೇಗಿದೆ ಹಾಗೆ ಇಡ್ತೇನೆ, ಅಲ್ಲಲ್ಲಿ ಮಿಡ್ಲಲ್ಲಿ ವಾಯ್ಸ್ ಓವರ್ ಕೊಡ್ತೇನೆ. ಇವತ್ತಿನ ಇಲ್ಲಿಂದ ಕಳಿಸ್ತಾರೆ ನಿಮ್ಮ ಕೆಳಗೆ, ಇಲ್ಲಿಂದ ಕಳಿಸ್ತಾರೆ. ಅಲ್ಲಿ ಒಂದು ಮಗು ಫೋಟೋಕ್ಕೆ ಪೋಸ್ ಹೇಗೆ ಕೊಡ್ತಾ ಇತ್ತು ನೋಡಿದ್ರಲ್ಲ ಫ್ರೆಂಡ್ಸ್. ತುಂಬಾ ಆಟ ಸಾಮಾನು, ಹುಲಿ ವೇಷ ಎಲ್ಲ ಇತ್ತು. ಸೊ ಹಾಗಾಗಿ ಅದನ್ನೆಲ್ಲ ನಾವು ಇವಾಗ ಎಲ್ಲಾದ್ರೂ ಒಂದ್ ಕಡೆ ಹೋಗಿ ನಿಂತ್ಕೊಂಡು ನೋಡುವ ಅಂತ ಪ್ಲೇಸ್ ಹುಡುಕ್ತಾ ಇದ್ದೇವೆ. ಅಲ್ಲಿ ಹೋಗಿ ನಿಂತ್ಕೊಂಡು ಮತ್ತೆ ನೋಡಬಹುದು ಅಂತ ಸುಲಭ ಆಗುತ್ತೆ ಅಂತ. ಅಂದರೆ ಇವಾಗ ಇಲ್ಲಿ ಇಷ್ಟು ಖಾಲಿ ಇದೆ, ಇನ್ನೂ ತುಂಬ ರಶ್ ಆಗುತ್ತೆ. ತುಂಬ ಜನ ಅಂದರೆ ತುಂಬ ಜನ ಬರ್ತಾರೆ. ಮತ್ತು ನಿಂತ್ಕೊಂಡು ನೋಡಲಿಕ್ಕೆ ಎಲ್ಲಿ ಸಹ ಜಾಗವೇ ಇರೋದಿಲ್ಲ. ಹಾಗಾಗಿ ನಾವು ಒಂದು ಕಡೆ ನಿಂತ್ಕೊಂಡು ನೋಡುವ, ಮತ್ತು ಏನಾದರೂ ಸ್ವಲ್ಪ ತಿನ್ನುವಂಥ ಸ್ವೀಟ್ ಕಾರ್ನು ಅದೆಲ್ಲ ತೊಗೊಂಡು ಕಡೆ ಹೋಗಿ ನಿಂತ್ಕೊಂಡ್ವಿ. ಇವಾಗ ಆರ್ಕೆಸ್ಟ್ರಾ ಆಗ್ತಾ ಇದೆ, ಮತ್ತು ನಂತರದಲ್ಲಿ ಹುಲಿವೇಷ, ಟ್ಯಾಬ್ಲೋ ಎಲ್ಲ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಇವಾಗ ಅಲ್ಲಿ ಟ್ಯಾಬ್ಲೋ ರೆಡಿ ಮಾಡಿ ಇಟ್ಟಿದ್ದಾರಲ್ಲ, ರೆಡ್ ಕಲರ್ ಕಾಣ್ತಾ ಇದೆ ನೋಡಿ. ಅದನ್ನು ಅಲ್ಲಿ ಬೆಳ್ಳಿದು ರಥ ಎಲ್ಲ ತಂದಿದ್ದಾರೆ. ಫಸ್ಟಿಗೆ ತಂದು ಅಲ್ಲಿಗೆ ಎಲ್ಲ ಫಿಕ್ಸ್ ಮಾಡಿ ಇಟ್ಟಿದ್ದಾರೆ. ಅದರ ಮೇಲೆ ಈಗ ಗಣಪತಿಯನ್ನು ತಕೊಂಡು ಬಂದು ಕೂರಿಸ್ತಾರೆ. ಇವಾಗ ಗಣಪತಿಯನ್ನು ತಕೊಂಡು ಬರ್ತಾ ಇದ್ದಾರೆ. ಗಣಪತಿಯನ್ನು ತಕೊಂಡು ಬಂದು ಅದರ ಮೇಲೆ ಇವಾಗ ಹನುಮಾನ್ ದೇವಸ್ಥಾನದ ಹತ್ರ ಗಣಪತಿ ಬರ್ತದೆ. ಅಲ್ಲಿ ಮಂಗಳಾರತಿ ಮಾಡ್ತಾರೆ. ಇನ್ನು ತುಂಬ ಟ್ಯಾಬ್ಲೋ ಇತ್ತು ಫ್ರೆಂಡ್ಸ್. ನಾವು ನೋಡಲಿಲ್ಲ, ಗಹನಿಗೆ ತುಂಬ ಸುಸ್ತಾಗಿತ್ತು. ಅಂದರೆ ನಾವು ಶೃಂಗೇರಿಯಿಂದ ಡೈರೆಕ್ಟಾಗಿ ನಾವು ಗಣಪತಿ ನೋಡಲಿಕ್ಕೆ ಹೋದದ್ದು. ಅಮ್ಮ ಹೋಗುವ ಮನೆಗೆ ಅಂತ ಹೇಳ್ತಾ ಇದ್ದ. ಹಾಗೆ ನಾವು ಬಂದ್ವಿ ಬೇಗ. ನಮ್ಮ ಮೂಡುಬಿದ್ರೆಯಲ್ಲಿ ಗಣಪತಿಯ ವಿಶೇಷ ಏನಂತ ಹೇಳಿದರೆ, ಕರ್ನಾಟಕದಲ್ಲಿ ಏಕೈಕ ಬೆಳ್ಳಿ ರಥದಲ್ಲಿ ಕೂರಿಸುವುದು ಮೂಡುಬಿದ್ರೆ ಗಣಪತಿಯನ್ನು ಮಾತ್ರ. ಹಾಗೆ 62ನೇ ವರ್ಷ ಪೂರೈಸಿದೆ ನಮ್ಮ ಮೂಡುಬಿದ್ರೆ ಗಣಪತಿ. ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.